ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗಿತ್ತು. ಈ ಮೂಲಕ ಹೋಟೆಲ್ ಉದ್ಯಮಿಗಳಿಗೆ ಮತ್ತು ಗ್ರಾಹಕರಿಗೆ ಶಾಕ್ ಎದುರಾಗಿತ್ತು. ಮತ್ತು ನಿನ್ನೆ LPG ಗ್ಯಾಸ್ ಕೂಡ 5 ರೂಪಾಯಿ ಜಾಸ್ತಿ ಆಗಿದೆ. ಇದು ಕೂಡ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಆಟೋದವ್ರಿಗಾಗಿರ್ಬೋದು, ಆಟೋ ನಂಬ್ಕೊಂಡಂಥ ಪ್ರಯಾಣಿಕರಿಗೆ. ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಬೆಲೆ ಏರಿಕೆ ಮಾಡೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಹೀಗಾಗಿ ಏನು ಪೆಟ್ರೋಲ್ ಡೀಸೆಲ್ನ ಬರ್ತಕ್ಕಂಥ ವಾಹನ ಸವಾರರು ಒಂದು ರೀತಿ ಆತಂಕಕ್ಕೆ ಜಾರಿದ್ದಾರೆ. ಯಾಕಂದರೆ ಈಗಾಗಲೇ LPG ಸಿಲಿಂಡರ್ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ಬೆಲೆ ಏರಿಕೆ ಆಗಿದೆ. ಪಂಚ ರಾಜ್ಯಗಳ ಒಂದು ಚುನಾವಣೆ ನಡೆದ ಬಳಿಕ ಈ ಒಂದು ವಿದ್ಯಮಾನ ಆಗ್ತಾ ಇರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಬಹುತೇಕ ಏರಿಕೆ ಆಗ್ತಕ್ಕಂಥ ಕಂಡು ಬರ್ತಾ ಇದೆ. ಈಗಾಗಲೇ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪೆಟ್ರೋಲ್ನ ಬೆಲೆ 102 ರೂಪಾಯಿ 96 ಪೈಸೆ ಇದೆ. ಅಂದರೆ ಹತ್ತಿರ 103 ರೂಪಾಯಿ ಇರ್ತಕ್ಕಂಥದ್ದು ಈಗ ಸದ್ಯದ ಪೆಟ್ರೋಲ್ ದರ. ಇನ್ನು 4-5 ದಿನಗಳಲ್ಲಿ 5-6 ರೂಪಾಯಿವರೆಗೂ ಜಾಸ್ತಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಗಳು ಕಂಡು ಬರ್ತದೆ. ಯಾಕಂತಂದರೆ ಕೇಂದ್ರ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ. ಈಗಾಗಲೇ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡ್ತದೆ. ಉಳಿದಿರ್ತಕ್ಕಂಥದ್ದು ಈಗ ಪೆಟ್ರೋಲ್ ಮತ್ತು ಡೀಸೆಲ್. ಸೊ ಇದನ್ನು ಕೂಡ ಏರಿಕೆ ಮಾಡಿ ಗ್ರಾಹಕರಿಗೆ ಬರೆ ಎಳೆಯೋದಕ್ಕೆ ಸಿದ್ಧತೆಗಳು ನಡೀತದೆ. ಸರ್, ಈಗಾಗಲೇ LPG ಗ್ಯಾಸ್ ಆಗಿರ್ಬೋದು, ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಈಗ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ 4-5 ದಿನದಲ್ಲಿ 5 ರೂಪಾಯಿಗೂ ಜಾಸ್ತಿ ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದಿದೆ. ಸೊ ಜಾಸ್ತಿ ಆದರೆ ಯಾವ ರೀತಿ ಸಮಸ್ಯೆ ಆಗ್ಬೋದು ತಮಗೆ ಬಜೆಟ್ ಅಂತ? ಸಮಸ್ಯೆ ಆಯ್ತಾ ಸರ್? ಫುಲ್ ಆಯ್ತಾ ಬಜೆಟ್ ಏನು ಆಯ್ತಾ ಸರ್? ಗ್ಯಾಸ್ ಬಿ ಆಯ್ತಾ, ರೇಟ್ ಜಾಸ್ತಿ ಆಯ್ತಾ, ಪೆಟ್ರೋಲ್ ಬಿ ರೇಟ್ ಜಾಸ್ತಿ ಆಯ್ತಾ ಸರ್? ಸೊ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ಮತ್ತೆ ಸಂಕಷ್ಟಕ್ಕೆ ಜಾರ್ತೀರಿ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಸರ್, ಇತ್ತೀಚೆಗೆ LPG ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಮತ್ತು ಇದೆಲ್ಲ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಕೂಡ ಜಾಸ್ತಿ ಆಗುತ್ತಂತೆ. ಸೊ ಜಾಸ್ತಿ ಆದಾಗ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ? ಏನು ಜಾಸ್ತಿ ಆಗಿಲ್ಲ, ಪೆಟ್ರೋಲ್ ಏನು ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಏನು ಆಗಲಿಲ್ಲ, ಅಷ್ಟೇ ಇರೋದು. ಇನ್ನು 5 ರೂಪಾಯಿ ಜಾಸ್ತಿ ಆಗುತ್ತಂತೆ. ಇಲ್ಲ. ಸೊ ಇನ್ನೂ ಕೂಡ ಒಂದಷ್ಟು ಜನ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಲ್ಲ ಅಂತಕ್ಕಂಥ ಒಂದು ನಂಬಿಕೆಯಲ್ಲೇ ಕಾಯ್ತಾ ಇದ್ದಾರೆ. ಬಟ್ ಆದರೆ ಆಗ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇರೋದ್ರಿಂದ ಇದು ಮತ್ತೆ ವಾಹನ ಸವಾರರ ಮೇಲೆ ಬಹುದೊಡ್ಡ ಹೊರೆ ಆಗುತ್ತೆ. ಸೊ 102 ರೂಪಾಯಿ 96 ಪೈಸೆ ಇರ್ತಕ್ಕಂಥ ರೇಟು ಇನ್ನು ಮುಂದಿನ 5-6 ದಿನಗಳಲ್ಲಿ 5 ರೂಪಾಯಿಗೂ ಹೆಚ್ಚು ಜಾಸ್ತಿ ಆಗ್ತಕ್ಕಂಥದ್ದು ನಿಚ್ಚಳ ಆಗಿರೋದ್ರಿಂದ ಇದು ಯಾವಾಗ ಆಗುತ್ತೆ, ಆಗಬಾರ್ದು ಅನ್ನೋದು ಸದ್ಯದ ವಾಹನ ಸವಾರರ ಒಂದು ಬಯಕೆ ಆಗಿದೆ.